ನಾವು ಜನರನ್ನ ಯಾಕೆ ನಂಬ್ತೀವಿ? ನಿಮ್ಗೆ ಅನ್ಸುತ್ತೆ ಇವ್ರು ನನ್ನ ಫ್ರೆಂಡ್ಸ್, ಇವ್ರಿಗೆ ನನ್ನ ಮೇಲೆ ಕಾಳಜಿ ಇದೆ ಅಂತ. ಆದ್ರೆ ಬಾಸ್, ಈ ವಿಡಿಯೋ ನೋಡಿದ್ಮೇಲೆ ನೀವು ಜನರನ್ನ ನಂಬೋದನ್ನೇ ಬಿಟ್ಬಿಡ್ತೀರಾ ಮತ್ತು ನಿಮ್ಮನ್ನ ಕಂಟ್ರೋಲ್ ಮಾಡಕ್ ಬರೋ ಜನರನ್ನ ನೀವೇ ಕಂಟ್ರೋಲ್ ಮಾಡಕ್ ಶುರು ಮಾಡ್ತೀರಾ. ಒಂದು ಡಾರ್ಕ್ ರಿಯಾಲಿಟಿ ಹೇಳ್ತೀನಿ. ಪ್ರಪಂಚದಲ್ಲಿ 99 ಜನ ಲೆವೆಲ್ 1 ಥಿಂಕಿಂಗ್ ನಲ್ಲಿ ಬದುಕ್ತಿದ್ದಾರೆ. ಅಂದ್ರೆ ಅವ್ರಿಗೆ ಕೋಪ ಬಂದ್ರೆ ಕೂಗಾಡ್ತಾರೆ, ಭಯ ಆದ್ರೆ ಹಿಂದೆ ಸರಿತಾರೆ, ಖುಷಿ ಆದ್ರೆ ಎಲ್ಲಾ ಸೀಕ್ರೆಟ್ಸ್ ಹೇಳ್ತಾರೆ. ಇವ್ರು ಕೇವಲ ರಿಯಾಕ್ಟ್ ಮಾಡ್ತಾರೆ ಅಷ್ಟೇ. ಆದ್ರೆ ಕೇವಲ 1 ಜನ ಮಾತ್ರ ಲೆವೆಲ್ 2 ಥಿಂಕಿಂಗ್ ನಲ್ಲಿ ಇರ್ತಾರೆ. ಇವ್ರು ಬರೀ ಇಮೋಷನ್ಸ್ ನ ಫೀಲ್ ಮಾಡಲ್ಲ, ಬದಲಿಗೆ ಆ ಇಮೋಷನ್ಸ್ ಯಾಕೆ ಬರ್ತಿದೆ ಅಂತ ದೂರ ನಿಂತು ಅಬ್ಸರ್ವ್ ಮಾಡ್ತಾರೆ. ಲೆವೆಲ್ 1 ನಲ್ಲಿರೋರು ಚೆಸ್ ಬೋರ್ಡ್ ನ ಪಾನ್ಸ್, ಯಾರೋ ಅವ್ರನ್ನ ಆಡಿಸ್ತಾ ಇರ್ತಾರೆ. ಲೆವೆಲ್ 2 ನಲ್ಲಿರೋರು ಆ ಚೆಸ್ ಗೇಮ್ ನ ಪ್ಲೇಯರ್ಸ್. ಸೈಕಾಲಜಿನಲ್ಲಿ ಇದನ್ನ ಮೆಟಾಕಾಗ್ನಿಷನ್ ಅಂತಾರೆ. ಅಂದ್ರೆ ನಿಮ್ಮ ಯೋಚನೆಗಳ ಬಗ್ಗೆ ನೀವೇ ಯೋಚನೆ ಮಾಡೋದು. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮೈಂಡನ್ನು ಹ್ಯಾಕ್ ಮಾಡಿ ನಿಮ್ಮನ್ನು ಕಂಟ್ರೋಲ್ ಮಾಡೋ ಮ್ಯಾನಿಪ್ಯುಲೇಟರ್ಸ್ನ ಹೇಗೆ ಟ್ರ್ಯಾಕ್ ಮಾಡೋದು ಮತ್ತು ನೀವು ಆ ಪಾನಿಂದ ಪ್ಲೇಯರ್ ಆಗಿ ಹೇಗೆ ಚೇಂಜ್ ಆಗಬೇಕು ಅಂತ ಕಂಪ್ಲೀಟಾಗಿ ಡಿಕೋಡ್ ಮಾಡ್ತೀನಿ. ಫುಲ್ ಫೋಕಸ್ಸಿಂದ ಕೇಳಿ. ಮ್ಯಾನಿಪ್ಯುಲೇಟರ್ಸ್ಗಳು ನಿಮ್ಮನ್ನು ಕಂಟ್ರೋಲ್ ಮಾಡೋದು ಹೇಗೆ ಗೊತ್ತಾ? ನಿಮ್ಮ ಇಮೋಷನ್ಸ್ನ ಯೂಸ್ ಮಾಡಿಕೊಂಡು. ನೀವು ಯಾವಾಗ ನಿಮ್ಮ ಇಮೋಷನ್ಸ್ನ ಕಂಟ್ರೋಲ್ ಮಾಡಲ್ವೋ ಆ ಇಮೋಷನ್ಸ್ ನಿಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ಉದಾಹರಣೆಗೆ ನೀವು ಹೇಳ್ತೀರಾ ನನಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿದೆ ಅಂತ. ಆದರೆ ಲೆವೆಲ್ 2 ಥಿಂಕರಲ್ಲಿಗೆ ಸ್ಟಾಪ್ ಆಗಲ್ಲ. ಅವ್ನು ಕೇಳ್ತಾನೆ ನನಗೆ ನಿಜವಾಗ್ಲೂ ಕೋಪ ಬರ್ತಿದ್ಯಾ, ಅಥವಾ ಇವನು ಎಲ್ಲರ ಮುಂದೆ ನಾನು ಅವಮಾನ ಮಾಡಿದ್ದಕ್ಕೆ ನನಗೆ ನಾಚಿಕೆಯಾಗಿ ನನ್ನ ಈಗೋ ಹರ್ಟ್ ಆಗಿದೆಯಾ, ಅಥವಾ ನನ್ನ ಕೈಲಿ ಏನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ಫ್ರಸ್ಟ್ರೇಷನ್ ಇದೆಯಾ. ಹೊಗೆ ಬಂದ ತಕ್ಷಣ ಬೆಂಕಿ ಎಲ್ಲಿದೆ ಅಂತ ಹುಡುಕದೆ ಆ ಹೊಗೆ ಯಾಕೆ ಬರ್ತಿದೆ ಅಂತ ಕೇಳಬೇಕು. ಯಾವಾಗ ನೀವು ನಿಮ್ಮ ಇಮೋಷನ್ನ ಕರೆಕ್ಟಾಗಿ ಕ್ಯಾಚ್ ಮಾಡ್ತಿರೋ ಆಗ ನಿಮ್ಮ ಫೀಲಿಂಗ್ ಮತ್ತು ನಿಮ್ಮ ರಿಯಾಕ್ಷನ್ ಮಧ್ಯೆ ಒಂದು ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಆ ಗ್ಯಾಪ್ನಲ್ಲೇ ಇರೋದು ನಿಮ್ಮ ಅಸಲಿ ಪವರ್. ಆಗ ನೀವು ಇಮೋಷನ್ಸ್ಗೆ ಬಲಿಯಾಗೋ ಕೈಗೊಂಬೆ ಆಗಲ್ಲ, ಯೋಚನೆ ಮಾಡಿ ಹೆಜ್ಜೆ ಇಡೋ ಮಾಸ್ಟರ್ ಮೈಂಡ್ ಆಗ್ತೀರಾ. ಬಾಸ್, ಇಲ್ಲಿವರೆಗೂ ನಿಮ್ಮ ಲೈಫ್ನಲ್ಲಿ ಅಯ್ಯೋ ಕೋಪದಲ್ಲ ಮಾತು ಹೇಳಬಾರ್ದಿತ್ತು ಅಂತ ನಿಮ್ಗೆ ಯಾವತ್ತಾದರೂ ರಿಗ್ರೆಟ್ ಆಗಿದೆಯಾ? ಹಾಗಾದರೆ ನೀವು ಲೆವೆಲ್ 1 ನಲ್ಲಿ ಇದ್ದೀರಾ ಅಂತ ಅರ್ಥ. ಇನ್ಮುಂದೆ ನಾನು ನನ್ನ ಇಮೋಷನ್ಸ್ನ ಕಂಟ್ರೋಲ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಈಗಲೇ ಆ ಲೈಕ್ ಬಟನ್ ಪ್ರೆಸ್ ಮಾಡಿ. ನೋಡೋಣ ಲೆವೆಲ್ 2ಗೆ ಹೋಗೋಕ್ಕೆ ನನ್ನ ಕಮ್ಯುನಿಟಿನಲ್ಲಿ ಎಷ್ಟು ಜನ ರೆಡಿ ಇದ್ದೀರಾ ಅಂತ. ಈಗ ನೆಕ್ಸ್ಟ್ ಪಾಯಿಂಟ್ ಇನ್ನೂ ಡೇಂಜರಸ್ ಆಗಿದೆ, ಕೇಳಿ. ಬಹಳಷ್ಟು ಜನ ಯಾರಾದರೂ ಮಾತಾಡಿಸಿದಾಗ ಕಣ್ಣಿಗೆ ಪಟ್ಟಿ ಕಟ್ಕೊಂಡಾಗೆ ಮಾತಾಡ್ತಾರೆ. ಅವ್ರು ಬರೀ ಪದಗಳನ್ನು ಕೇಳ್ತಾರೆ, ಆದರೆ ಆ ಮುಖದ ಮೇಲಿರೋ ಫೇಕ್ ಸ್ಮೈಲ್ ಹಿಂದಿರೋ ಡಾರ್ಕ್ ಸೈಡ್ನ ನೋಡಲ್ಲ. ಆದರೆ ಒಬ್ಬ ಸ್ಟ್ರಾಟಜಿಕ್ ಅಬ್ಸರ್ವರ್ ಏನು ಮಾಡ್ತಾನೆ ಗೊತ್ತಾ? ಅವನು ಕಮ್ಯುನಿಕೇಷನ್ನ 2 ಸ್ಟೆಪ್ನಲ್ಲಿ ಮಾಡ್ತಾನೆ. 1, ಅವನು ನಿಮ್ಮ ಜೊತೆ ನಾರ್ಮಲ್ ಆಗಿ ಮಾತಾಡ್ತಾ ಇರ್ತಾನೆ. 2, ಅವನ ಮೈಂಡ್ ಒಳಗಡೆ ಅದನ್ನೊಂದು ಚೆಸ್ ಬೋರ್ಡ್ ತರಹ ನೋಡ್ತಾ ಇರ್ತಾನೆ. ಯಾರಾದರೂ ಸುಳ್ಳು ಹೇಳ್ತಿದ್ರೆ ಅವ್ರ ಕಣ್ಣಲ್ಲಿ ಒಂದು ಸಣ್ಣ ಮೈಕ್ರೋ ರಿಯಾಕ್ಷನ್ ಆಗುತ್ತೆ. ಆನ್ಸರ್ ಮಾಡೋಕ್ಕೆ ಮುಂಚೆ ಸೆಕೆಂಡ್ ಗ್ಯಾಪ್ ತಗೊಳ್ತಾರೆ. ಅವರು ನಗೋವಾಗ ಅದು ಫೋರ್ಸ್ಡ್ ಲಾಟರ್ ಆಗಿರುತ್ತೆ. ನೀವು ಮೀಟಿಂಗ್ನಲ್ಲಿ ಅಥವಾ ಫ್ರೆಂಡ್ಸ್ ಹತ್ರ ಒಂದು ಐಡಿಯಾ ಹೇಳಿದಾಗ ಯಾರಾದರೂ ಓವರ್ ಆಗಿ ನಗ್ತಿದ್ದಾರೆ ಅಂದರೆ ಅದು ಜೋಕ್ ಅಲ್ಲ, ಅವ್ರು ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಡಾಮಿನೆನ್ಸ್ ತೋರಿಸ್ತಿದ್ದಾರೆ ಅಂತ ಅರ್ಥ. ನೀವು ರಿಯಾಕ್ಟ್ ಮಾಡಬೇಡಿ, ಜಸ್ಟ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರಿ. ಗೇಮ್ ಆಟೋಮ್ಯಾಟಿಕ್ ಆಗಿ ನಿಮ್ಮ ಕಡೆ ಟರ್ನ್ ಆಗುತ್ತೆ. ಈಗ ಮ್ಯಾನಿಪ್ಯುಲೇಟರ್ಸ್ ನಿಮ್ಮ ಮೈಂಡ್ನ ಹೇಗೆ ಹೈಜಾಕ್ ಮಾಡ್ತಾರೆ ಅಂತ ಹೇಳ್ತೀನಿ. ಇವ್ರು ನಿಮ್ಮನ್ನು ಡೈರೆಕ್ಟಾಗಿ ಕಂಟ್ರೋಲ್ ಮಾಡಲ್ಲ, ಬದಲಿಗೆ ನಿಮ್ಮ ಮೈಂಡ್ ಒಳಗೆ ಐಡಿಯಾಸ್ಗಳನ್ನ ಪ್ಲಾಂಟ್ ಮಾಡ್ತಾರೆ. ಉದಾಹರಣೆಗೆ ನಿಮ್ಮನ್ನು ನಿಮ್ಮ ಬೆಸ್ಟ್ ಫ್ರೆಂಡಿಂದ ದೂರ ಮಾಡಬೇಕು ಅಂದರೆ ಅವರು ನೀನು ಅವನ ಜೊತೆ ಮಾತಾಡಬೇಡ ಅಂತ ಡೈರೆಕ್ಟಾಗಿ ಹೇಳಲ್ಲ. ಬದಲಿಗೆ ಜನ ಎಷ್ಟೊಂದು ಸೆಲ್ಫಿಶ್ ಅಲ್ವಾ, ಕಷ್ಟದ ಟೈಮ್ನಲ್ಲಿ ನಮ್ಮ ಜೊತೆ ಇರೋದೇ ಇಲ್ಲ, ನಿನ್ನ ಫ್ರೆಂಡ್ ಯಾವಾಗಲೂ ಬ್ಯುಸಿ ಅಂತಾನಲ್ವಾ ಅಂತ ಒಂದು ಬೀಜ ಬಿತ್ತಾರೆ. ಆಮೇಲೆ ನೀವೇ ಯೋಚನೆ ಮಾಡಿ ನಿಮ್ಮ ಫ್ರೆಂಡಿಂದ ದೂರ ಆಗ್ತೀರಾ. ಇನ್ನೊಂದು ಅತಿ ದೊಡ್ಡ ಡೇಂಜರಸ್ ಟ್ರಿಕ್ ಅಂದರೆ ದ ಫೇಕ್ ವಿಕ್ಟಿಮ್ ಟ್ರ್ಯಾಪ್. ಕೆಲವರು ನಿಮ್ಮ ಹತ್ರ ಬಂದು ತಮ್ಮ ಕಷ್ಟದ ಕಥೆಗಳನ್ನು ಹೇಳ್ತಾರೆ, ನನ್ನನ್ನು ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಆಗ ನಿಮ್ಮ ಬ್ರೈನ್ಗೆ ಇವ್ರನ್ನ ನಾನು ಕಾಪಾಡಬೇಕು ಅನ್ನೋ ಫೀಲಿಂಗ್ ಬರುತ್ತೆ. ನೀವು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿ ನಿಮ್ಮ ಎಲ್ಲ ಸೀಕ್ರೆಟ್ಸ್ನ ಶೇರ್ ಮಾಡ್ತೀರಾ. ಆದರೆ ಫ್ಯೂಚರ್ನಲ್ಲಿ ನೀವು ಯಾವತ್ತಾದರೂ ಅವ್ರ ಮಾತು ಕೇಳಲಿಲ್ಲ ಅಂದರೆ ಅದೇ ಸೀಕ್ರೆಟ್ಸ್ ಇಟ್ಕೊಂಡು ನೀನು ನನಗೆ ಮೋಸ ಮಾಡಿದೆ ಅಂತ ನಿಮ್ಮನ್ನೇ ವಿಲನ್ ಮಾಡ್ತಾರೆ. ನೆನಪಿರಲಿ, ಸಿಂಪತಿ ಕೇಳೋರೆಲ್ಲ ಒಳ್ಳೆಯವರಲ್ಲ, ಅದು ಕೂಡ ಕಂಟ್ರೋಲ್ ಮಾಡೋ ಒಂದು ಟ್ರಿಕ್. ಈ ಮ್ಯಾನಿಪ್ಯುಲೇಷನಿಂದ ನಿಮ್ಮನ್ನು ನೀವು ಸೇವ್ ಮಾಡಿಕೊಂಡು ಆ ಜೋಹಾನ್ ಲೀಬರ್ಟ್ ಮೈಂಡ್ಸೆಟ್ ಬಿಲ್ಡ್ ಮಾಡೋಕ್ಕೆ ಈ 5 ಸ್ಟೆಪ್ಸ್ ಫಾಲೋ ಮಾಡಿ. ಸ್ಟೆಪ್ 1, ಪಾಸ್. ಯಾವುದೇ ಸಿಚುವೇಷನ್ನಲ್ಲಿ ತಕ್ಷಣ ರಿಯಾಕ್ಟ್ ಮಾಡಬೇಡಿ, ಅಬ್ಸರ್ವ್ ಮಾಡಿ. ಸ್ಟೆಪ್ 2, ಲೇಬಲ್. ನನಗೆ ಯಾಕೆ ಕೋಪ ಬರ್ತಿದೆ ಅಥವಾ ಇನ್ಸೆಕ್ಯೂರ್ ಫೀಲ್ ಆಗ್ತಿದೆ ಅಂತ ಅಸಲಿ ಕಾರಣ ಹುಡುಕಿ. ಸ್ಟೆಪ್ 3, ಕ್ವೆಶ್ಚನ್. ಈ ಯೋಚನೆ ನಂದ ಅಥವಾ ಇನ್ಯಾರೋ ನನ್ನ ತಲೆಗೆ ಹಾಕಿದ. ಸ್ಟೆಪ್ 4, ಚೂಸ್. ಅವ್ರು ನನ್ನನ್ನು ಪ್ರೊವೋಕ್ ಮಾಡ್ತಿದ್ದಾರೆ ಆದರೆ ನಾನು ರಿಯಾಕ್ಟ್ ಮಾಡಲ್ಲ. ಸ್ಟೆಪ್ 5, ರಿಫ್ಲೆಕ್ಟ್. ಇವತ್ತು ಯಾರೋ ನನ್ನನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಮತ್ತು ನಾನು ಹೇಗೆ ಸೈಲೆಂಟಾಗಿ ಅದನ್ನು ಬ್ರೇಕ್ ಮಾಡಿದೆ ಅಂತ ಯೋಚನೆ ಮಾಡಿ. ಈ ಸ್ಟೆಪ್ಸ್ನ ನೀವು ಡೈಲಿ ಫಾಲೋ ಮಾಡಿದ್ರೆ ನೀವು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಆಗ್ತೀರಾ ಅಂದರೆ ಯಾರಿಂದಲೂ ನಿಮ್ಮನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ನಿಮ್ಮ ಕಂಟ್ರೋಲ್ ಯಾವತ್ತೂ ನಿಮ್ಮ ಕೈಯಲ್ಲೇ ಇರುತ್ತೆ. ಬಾಸ್, ಈ ವಿಡಿಯೋದಲ್ಲಿ ನಾನು ಹೇಳಿರೋ ಸೈಕಾಲಜಿಯನ್ನು ನೀವು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಈ ಪ್ರಪಂಚದ ಯಾವ ವ್ಯಕ್ತಿ ಕೂಡ ನಿಮ್ಮ ಜೊತೆ ಗೇಮ್ ಆಡೋಕ್ಕೆ ಸಾಧ್ಯವಿಲ್ಲ. ಈ ವಿಡಿಯೋ ನಿಮ್ಮ ಮೈಂಡ್ನ ಓಪನ್ ಮಾಡಿದ್ರೆ ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನು ಇಲ್ಲಿ ಕೇವಲ ಇನ್ಫಾರ್ಮೇಷನ್ ಕೊಡ್ತಿಲ್ಲ, ಬದಲಿಗೆ 99 ಏವರೇಜ್ ಜನರನ್ನ ಬಿಟ್ಟು ಲೈಫ್ನ ಬೇರೆ ಆಂಗಲ್ ಇಂದ ನೋಡೋ ಒಂದು ಸ್ಮಾರ್ಟ್ ಮೈಂಡ್ಸ್ನ ಒಂದು ಪವರ್ಫುಲ್ ಕಮ್ಯುನಿಟಿ ಬಿಲ್ಡ್ ಮಾಡ್ತಿದ್ದೀನಿ. ನೀವು ಆ ಒಂದು ಕ್ಲಬ್ನಲ್ಲಿ ಇರಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿ. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ನಾನು ಮತ್ತೊಂದು ಬೆಂಕಿ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ದಿಸ್ ಇಸ್ ಯಶ್ವಂತ್ ಸೈನಿಂಗ್ ಆಫ್. ಲವ್ ಯು ಆಲ್. ಬಾಯ್ ಗೈಸ್.